ಎರೆಹಂಚಿನಾಳದಲ್ಲಿ ಮೈಲಾರಲಿಂಗೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ಜರುಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಗೆ ಬೆಳಗ್ಗೆ 6 ಗಂಟೆಗೆ ಪೂಜೆ, ಪಂಚಾಮೃತದಿಂದ ಪೂಜೆ, ರುದ್ರಾಭಿಷೇಕ ನಂತರ ಈಶ್ವರನ ಲಿಂಗು ಹಾಗೂ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಎರೆಹಂಚಿನಾಳ ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳಾ ಭಕ್ತರಿಂದ 101 ಕುಂಭಮೇಳ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು. ನಂತರ ಕುಂಭಮೇಳದ ಮಹಿಳೆಯರು ಗ್ರಾಮದ ಭಕ್ತರು ಪೂಜೆ ನಂತರ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಹಾಗೂ ಇನ್ನಿತರರು ಶ್ರೀ ಮೈಲಾರಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದರು. ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಸ್ಥಾಪನೆ ವಿಜೃಂಭಣೆಯಿಂದ ನಡೆಯಿತು. ಮೈಲಾರಲಿಂಗೇಶ್ವರ ಮೂರ್ತಿ ಸ್ಥಾಪನೆ ಅಂಗವಾಗಿ 101 ಕುಂಭಭದ್ರೇಶ್ವರ ದೇವಸ್ಥಾನದಿಂದ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೂ ಇವತ್ತು ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ನಮ್ಮ ಗ್ರಾಮದಿಂದ ನಡೀತು. ಅದರಿಂದ ಮತ್ತು ನಾವು ಅದು ತದನಂತರ ಪೂಜಾ ಪುನಸ್ಕಾರ ಆದ ನಂತರ ಇಲ್ಲಿ ಒಂದು ಮೂರ್ತಿ ಸ್ಥಾಪನೆ ನಡೆಯಿತು. ಆಮೇಲೆ ಅನ್ನ ಸಂತರ್ಪಣೆ ನಡೆಯಿತು. ಆಮೇಲೆ ಅಭಿಷೇಕ ಏನದ ವಿಧಿವಿಧಾನಗಳು ಎಲ್ಲ ಇದರಿಂದ ಎಲ್ಲ ಒಂದು ಪೂಜೆ ವಿಜೃಂಭಣೆಯಿಂದ ನೆರವೇರಿಸಿ ಸುತ್ತಲೂ ಗ್ರಾಮದಸ್ಥರು ಬಂದು ಈ ಒಂದು ಮೈಲಾರಲಿಂಗೇಶ್ವರ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಗ್ರಾಮದ ಗುರು ಹಿರಿಯರು ಕೂಡಿ ಎಲ್ಲರಿಂದ ಯಶಸ್ವಿ ಆತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ